ಪ್ರಭಾಕರ್ ಅವರು ಇವತ್ತು ಜನ ಈ ಒಂದು ಆಯೋಜನೆ ಎರಡೇಳು ಮಾತಾಡ್ತಾ ಇದ್ದೀನಿ. ಏನ್ ಕುಮಾರಣ್ಣವರು ನಮ್ಮ ಮುಖ್ಯಮಂತ್ರಿ ಆಗಿ ನೋಡಿದ್ರೆ ಪಕ್ಷ ಮುಖ್ಯ, ವ್ಯಕ್ತಿ ಮುಖ್ಯ ಅಲ್ಲ. ಏನು ಈ ಗಂಗಮ್ಮ ಜಾತ್ರೆಯ ಪ್ರಯುಕ್ತ ನಮ್ಮ ಪಕ್ಷದ ವತಿಯಿಂದ ಏನು ನಮ್ಮ ಅಧ್ಯಕ್ಷರ ಒಂದು ಅಪ್ಪಣೆ ಮೇರೆಗೆ ಪ್ರಭಾಕರ್ ಅವರು ಇವತ್ತು ಜನ ಈ ಒಂದು ಆಯೋಜನೆ ಮಾಡಿಕೊಂಡಿದ್ದಾರೆ. ಬಹಳ ಸಂತೋಷ. ಈ ಗಂಗಮ್ಮ ಜಾತ್ರೆ ಎಲ್ಲರಿಗೂ ಒಳ್ಳೇದು ಮಾಡಲಿ, ಸುತ್ತಮುತ್ತಲಿನ ಗ್ರಾಮದ ಎಲ್ಲ ರೈತರಿಗೂ ಸಾರ್ವಜನಿಕರು ಒಳ್ಳೆ ಮಳೆ ಬೆಳೆ ಆಗ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಏನ್ ಇವತ್ತು ದಿನ ಎರಡೇಳು ಮಾತಾಡ್ತಾ ಇದ್ದೀನಿ. ಯಾಕಂದ್ರೆ ನಾವೆಲ್ಲ ಗ್ರಾಮೀಣ ಪ್ರದೇಶದಿಂದ ಇರ್ತಕ್ಕಂಥವ್ರು. ಗ್ರಾಮೀಣ ಪ್ರದೇಶದಲ್ಲಿ ಇವತ್ತಿನ ದಿನ ಯಾವ ರೀತಿ ಅಲ್ಲೋಲಗಲ್ಲ ಆಗಿದ್ದಾರೆ ನಮ್ಮ ರೈತರು ಅಂತಂದ್ರೆ ಬಹುಶಃ ಇದು ಯಾವುದೋ ಗ್ಯಾರಂಟಿಗಳು ಹಿಡ್ಕೊಂಡು ಎಲ್ಲ ವಲಸೆ ಹೋಗುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗೋಗಿದೆ. ತಾವೆಲ್ಲರೂ ಒಂದು ಹೇಳ್ತೀನಿ, ಏನ್ ಕುಮಾರಣ್ಣವರು ಇಂದಿನ ದಿನಗಳಲ್ಲಿ 2 ವರ್ಷ ಹಿಂದೆ 3 ವರ್ಷ ಹಿಂದೆ ಏನು ಘೋಷಣೆ ಮಾಡಿದ್ರು, ಬಡವರಿಗೋಸ್ಕರ ಒಳ್ಳೆ ಹೈಟೆಕ್ ಸ್ಕೂಲ್ ಅನ್ನು ತೆರೆಸ್ತೀನಿ, ಅದೇ ರೀತಿ ಒಳ್ಳೆಯ ಹಾಸ್ಪಿಟಲ್ ಅನ್ನು ಕೊಡಿಸ್ತೀನಿ, ತಾವೆಲ್ಲರೂ ದಯಮಾಡಿ ರೈತರಿಗೆ ಒಂದು ಒಳ್ಳೆಯ ಒಂದು ಜೀವನ ನಡೆಸಲಿಕ್ಕೆ ನಾನು ಅನುಕೂಲ ಮಾಡಿಕೊಡ್ತೀನಿ, ರಾಜ್ಯದ ಜನರಿಗೆ ನಾನು ಒಳ್ಳೇದು ಮಾಡ್ತೀನಿ ಅಂತ ಎಷ್ಟೇ ಬೇಡ್ಕೊಟ್ರು ಪಾಪ ಕಡೆ ಪಕ್ಷ ಗ್ಯಾರಂಟಿಗಳನ್ನ ಹಾಕಿ ಈ ಒಂದು ದಿನ ಗ್ಯಾರಂಟಿ ಇಲ್ಲದೆ ಆಗೋಗಿದ್ದೀವಿ. ದಯವಿಟ್ಟು ಮುಂದಿನ ದಿನಗಳಲ್ಲಿ ನೋಡಿ, 4 ಸಲ ಅವ್ರಿಗೆ ಒಂದು ಆರೋಗ್ಯದ ಸ್ಥಿತಿ ತುಂಬಾ ಗಂಭೀರವಾಗಿತ್ತು. ಇವತ್ತು ದಿನ ಅವರು ಮತ್ತೆ ಉಳಿದಿದ್ದಾರೆ ಅಂತಂದ್ರೆ ಆ ದೇವರ ಕೃಪೆಯಿಂದ ಈ ಒಂದು ರಾಜ್ಯಕ್ಕೆ ಅವರು ಏನೋ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದಕ್ಕೋಸ್ಕರ ಅವರನ್ನು ದೇವರನ್ನು ಉಳಿಸಿರೋದು ಅವರನ್ನ ಮುಂದಿನ ದಿನಗಳಲ್ಲಿ ಅವರಿಗೆ ಒಂದು ಒಳ್ಳೆಯ ಸ್ಥಾನಮಾನ ನೀಡಿ ಮುಂದೆ ಒಬ್ಬ ನಮ್ಮ ಮುಖ್ಯಮಂತ್ರಿ ಆಗಿ ನೋಡಿದ್ರೆ ಬಹುಶಃ ಏನು ಈ ಜನ, ಈ ರಾಜ್ಯದ ಜನ ಕಂಗಾಲಾಗಿದ್ದಾರೆ, ಬಹುಶಃ ಅದನ್ನೆಲ್ಲರೂ ತೀರಿಸ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ. ಒಂದೇ ಒಂದು ಕಡೆ ಬಗ್ಗೆ ಹೇಳ್ತೀನಿ, ಜೆಡಿಎಸ್ ಪಕ್ಷ ಮುಖ್ಯ, ವ್ಯಕ್ತಿ ಮುಖ್ಯ ಅಲ್ಲ. ಈ ಪಕ್ಷನ ಯಾರೇನು ಮಾಡಕ್ಕಾಗಲ್ಲ. ಈ ತಾಲೂಕಿನಲ್ಲಿ ಮುಂದೆ ಬರ್ತಕ್ಕಂಥ ಎಲ್ಲಾ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಗಳು ಮತ್ತೆ ಜಯಬೇರಿ ಬಾರಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಏನು 4 ಮಾತಾಡೋದು ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಒಂದಿನ 4 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.